ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಅನುದಾನದ ಅನ್ಯಾಯ ಆಗ್ತಾ ಇದೆ ಅಂತ ಕಾಂಗ್ರೆಸ್ ಕಿಡಿಕಾರಿದೆ. ಕೇಂದ್ರ ಸರ್ಕಾರದ ಯೋಜನೆಗಳಲ್ಲೂ ರಾಜ್ಯ ಸರ್ಕಾರ 50%ಗಿಂತ ಹೆಚ್ಚು ಅನುದಾನವನ್ನ ಭರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾಜ್ಯ ಸರ್ಕಾರದ ಹಣದಲ್ಲಿ ಯೋಜನೆ ಜಾರಿಗೊಳಿಸಿ ಪ್ರಚಾರ ಪಡಿತಾ ಇದೆ. 15ನೇ ಹಣಕಾಸು ಆಯೋಗದಲ್ಲಿ ಆಗಿರುವ ಅನ್ಯಾಯ 16ನೇ ಹಣಕಾಸು ಆಯೋಗದಲ್ಲಿ ಆಗದಿರಲಿ ಅಂತ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ಗೆ ಕಾಂಗ್ರೆಸ್ ಒತ್ತಾಯಿಸಿದೆ. ಅಬಕಾರಿ ಇಲಾಖೆಯ ಲಂಚಾವತಾರ ಪ್ರಕರಣದಲ್ಲಿ ಅಬಕಾರಿ ಸಚಿವ ತಿಮ್ಮಾಪುರ್ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದಿದೆ. ಈ ಮಧ್ಯೆ ಇವತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸಚಿವ ಆರ್ಬಿ ತಿಮ್ಮಾಪುರ್ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ತನ್ನ ಮೇಲಿನ ಲಂಚದ ಆರೋಪದ ಬಗ್ಗೆ ಖರ್ಗೆಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಕಿಡಿಕಾರಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಭೂತದ ಬಾಯಿಯಲ್ಲಿ ಭಗವದ್ಗೀತೆ ಕೇಳುವುದು ಒಂದೇ, ಬಿಜೆಪಿಗರಿಂದ ಘನತೆ, ಗೌರವ, ಸಂಸ್ಕೃತಿಯ ಬಿಟ್ಟಿ ಪಾಠ ಕೇಳುವುದು ಒಂದೇ. ಬಿಜೆಪಿಯ ಗುಡ್ಡು ಬೆದರಿಕೆಗಳಿಗೆ, ಅಪಮಾನಗಳಿಗೆ ಹೆದರುವ ಹೇಡಿ ನಾನಲ್ಲ, ನನ್ನದು ಗಾಂಧಿ ಸಂತತಿ, ಹೇಡಿ ಸಾವರ್ಕರ್ ಸಂತತಿ ಎಂತೂ ಅಲ್ಲ ಅಂತ ಕುಟುಕಿದ್ದಾರೆ. ಮೈಸೂರಲ್ಲಿ ಡ್ರಗ್ಸ್ ಜಾಲವನ್ನ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಪತ್ತೆ ಹಚ್ಚಿದೆ. ಸುಮಾರು 10 ಕೋಟಿಗೂ ಅಧಿಕ ಮೌಲ್ಯದ 35 ಕೆಜಿ ಮೆಫೆಡ್ರೋನ್, 1.8 ಕೆಜಿ ಅಫೀಮು ಮತ್ತು 25.6 ಲಕ್ಷ ನಗದು ಮತ್ತು ವಾಹನವನ್ನ ವಶಕ್ಕೆ ಪಡೆಯಲಾಗಿದೆ. ಪ್ರಕರಣದಲ್ಲಿ ಮಹೇಂದ್ರ ಕುಮಾರ್, ವಿಷ್ಣೋಯಿ ಸೇರಿ 3ರನ್ನ ಪೊಲೀಸರು ಬಂಧಿಸಿದ್ದಾರೆ. ಸಿಎಂ ತವರಲ್ಲೇ ಡ್ರಗ್ಸ್ ಜಾಲ ಮಿತಿಮೀರಿದ್ದು ಕಾನೂನು ಸುವ್ಯವಸ್ಥೆ, ಗೃಹ ಇಲಾಖೆ ವಿಫಲವಾಗಿದೆ ಅಂತ ಸಂಸದ ಯದುವೀರ್ ಒಡೆಯರ್ ಗಂಭೀರ ಆರೋಪ ಮಾಡಿದರು. ಬಿಜೆಪಿ ಎಕ್ಸ್ ಖಾತೆಯಲ್ಲಂತೂ ಸರ್ಕಾರ ಡ್ರಗ್ಸ್ ದಂಧೆಯಲ್ಲಿ ಮುಳುಗಿದೆ ಅಂತೆಲ್ಲ ಪೋಸ್ಟರ್ಗಳು ಹರಿದಾಡ್ತಾ ಇದ್ದಾವೆ. ಹಾಸನದ ವಿದ್ಯಾನಗರದಲ್ಲಿನ ನಿವೇಶನ ವಿವಾದ ಪ್ರಕರಣ, ನಟ ಯಶ್ ತಾಯಿ ಪುಷ್ಪ ಹಾಗೂ ಜಿಪಿಎ ಹೋಲ್ಡರ್ ದೇವರಾಜು ನಡುವೆ ಸಂಘರ್ಷ ತಾರಕಕ್ಕೇರಿದೆ. ಸೈಟ್ಗೆ ದೇವರಾಜ್ ಹಾಕಿದ್ದ ತಂತಿ ಬೇಲಿ ಬೋರ್ಡ್ ತೆರವುಗೊಳಿಸಿ ಮತ್ತೆ ಕಾಂಪೌಂಡ್ ಹಾಕಲು ಪುಷ್ಪ ಯತ್ನಿಸಿದ್ದಾರೆ. ಈ ವೇಳೆ ದೇವರಾಜ್ಗೂ ಆವಾಜ್ ಹಾಕಿದ್ದಾರೆ. ನೀನು ಬಂದಿಲ್ಲಿ ರೌಡಿಸಂ ಮಾಡ್ತಾ ಇದೀಯಾ, ನಾನು ಇದೇ ಊರಿನ ಮಗಳು, ಹೆದರಿಸಕ್ ಬರಬೇಡ, ಇದು ನಮ್ಮ ಜಾಗ ಅಂತ ಆವಾಜ್ ಹಾಕಿದ್ದಾರೆ. ದಾವಣಗೆರೆ ಜಿಲ್ಲಾಸ್ಪತ್ರೆ ಬಳಿ ನಡೆದ ಗಲಾಟೆ ಪ್ರಕರಣ ಸಂಬಂಧಪಟ್ಟಂಗೆ ಆರೋಪಿಗಳ ಬಂಧನಕ್ಕೆ ತೆರಳಿದ್ದ ಪೊಲೀಸರ ಮೇಲೆ ಕೂಡ ಹಲ್ಲೆ ಆಗಿದೆ. ಕಾಂಗ್ರೆಸ್ ಮುಖಂಡ, ಮಾಜಿ ದೂಡಾ ಅಧ್ಯಕ್ಷ ಅಯೂಬ್ ಪೈಲ್ವಾನ್ ಪುತ್ರ ಹುಸೇನ್ ಅನ್ನ ಬಂಧಿಸಲು ಬಡಾವಣೆ ಪೊಲೀಸರು ಬಂದಿದ್ರು. ಈ ವೇಳೆ ಪೈಲ್ವಾನ್ ಮಕ್ಕಳಾದ ಹುಸೇನ್ ಹಾಗೂ ಹಸೇನ್ ಹಲ್ಲೆ ಮಾಡಿದ್ದಾರೆ. ಈ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ವಿಮಾನ ಪತನದಲ್ಲಿ ನಿಧನರಾದ ಅಜಿತ್ ಪವಾರ್ ಪತ್ನಿ ಸುನೇತ್ರಾ ಪವಾರ್ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಮಹಾರಾಷ್ಟ್ರದ ಲೋಕಭವನದಲ್ಲಿ ರಾಜ್ಯಪಾಲ ಆಚಾರ್ಯ ದೇವವ್ರತ್ ಸುನೇತ್ರಾ ಪವಾರ್ಗೆ ಪ್ರಮಾಣ ವಚನ ಬೋಧಿಸಿದರು. ಈ ಮೂಲಕ ಮಹಾರಾಷ್ಟ್ರದ ಮೊದಲ ಮಹಿಳಾ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇವತ್ತು ಪಶ್ಚಿಮ ಬಂಗಾಳ ಪ್ರವಾಸ ಕೈಗೊಂಡಿದ್ದರು. ಬಾಗ್ಡೋಗ್ರಾದಲ್ಲಿ ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗಿ ಆಡಳಿತ ಪಕ್ಷ ಟಿಎಂಸಿ ವಿರುದ್ಧ ಕಿಡಿಕಾರಿದರು. ಮುಂಬರುವ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿ ಸರ್ಕಾರ ಪತನವಾಗಲಿದೆ. ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ 50%ಕ್ಕೂ ಹೆಚ್ಚು ಮತಗಳನ್ನು ಪಡೆದು ಭಾರೀ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೋಲ್ಕತ್ತಾದಲ್ಲಿನ ಅನಂತಪುರದ ಗೋದಾಮಿನಲ್ಲಿ ನಡೆದ ಅಗ್ನಿ ದುರಂತದಲ್ಲಿ 25 ಜನ ಕಾರ್ಮಿಕರು ಸಾವನ್ನಪ್ಪಿದ್ರು. ಇನ್ನೂ 27 ಮಂದಿ ನಾಪತ್ತೆಯಾಗಿದ್ದಾರೆ. ಮೃತರ ಕುಟುಂಬಸ್ಥರಿಗೆ ಕೇಂದ್ರ ಸರ್ಕಾರ ತಲಾ 2 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದು, ಗಾಯಗೊಂಡವರಿಗೆ 50,000 ರೂಪಾಯಿ ಘೋಷಣೆ ಮಾಡಿದೆ. ಭಯೋತ್ಪಾದನೆಯನ್ನ ಪೋಷಿಸುತ್ತಿರುವ ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿ ನೆಲಕಚ್ಚಿದೆ. ತೀವ್ರ ಬೆಲೆ ಏರಿಕೆಯಿಂದ ಜನ ತತ್ತರಿಸೋಗಿದ್ದಾರೆ. ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ದೇಶದ ದುಸ್ಥಿತಿಯನ್ನ ಒಪ್ಪಿಕೊಂಡಿದ್ದಾರೆ. ನಾವು ಸಾಲಕ್ಕಾಗಿ ಮಿತ್ರ ರಾಷ್ಟ್ರಗಳ ಮುಂದೆ ಭಿಕ್ಷೆ ಬೇಡ್ತಾ ಇದ್ದೇವೆ. ಪಾಕಿಸ್ತಾನದ ಸ್ಥಿತಿಯನ್ನ ಕಂಡು ನಮ್ಮ ತಲೆಗಳು ಅವಮಾನದಿಂದ ತಗ್ಗಿವೆ ಅಂತ ಹೇಳಿಕೊಂಡಿದ್ದಾರೆ. ಪೂರ್ವ ಕಾಂಗೋದ ಕೋಲ್ಟಾನ್ ಗಣಿಯಲ್ಲಿ ಭೂಕುಸಿತ ಸಂಭವಿಸಿ 200ಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ. ಮಳೆಯ ತೇವಾಂಶದಿಂದ ಭೂಮಿ ಕುಸಿದು ಈ ದುರಂತ ಸಂಭವಿಸಿದೆ. ದುರಂತದಲ್ಲಿ 20ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಶರವೇಗದಲ್ಲಿ ಏರಿಕೆ ಕಂಡಿದ್ದ ಚಿನ್ನ, ಬೆಳ್ಳಿ ದರ ಕೊಂಚ ಇಳಿಕೆ ಕಂಡಿದೆ. 24 ಕ್ಯಾರೆಟ್ನ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ 16,058 ರೂಪಾಯಿ ಇದ್ದು, ಪ್ರತಿ ಗ್ರಾಮ್ಗೆ 862 ರೂಪಾಯಿ ಕಡಿಮೆ ಆಗಿದೆ. ಇನ್ನು 22 ಕ್ಯಾರೆಟ್ನ ಚಿನ್ನದ ಬೆಲೆ 14,720 ರೂಪಾಯಿ ಇದ್ದು, ಈಗ 790 ರೂಪಾಯಿ ಕಡಿಮೆ ಆಗಿದೆ. ಹಾಗೆಯೇ ಬೆಳ್ಳಿ ಬೆಲೆ 15,000 ಇಳಿದು 3,95,000ನಲ್ಲಿ ಸ್ಥಿರವಾಗಿದೆ.
ಕನ್ನಡ ಚಿತ್ರರಂಗದಲ್ಲಿ ಕಿಚ್ಚ ಸುದೀಪ್ 30 ವರ್ಷ ಪೂರೈಸುವ ಮೂಲಕ ಹೊಸ ಮೈಲುಗಲ್ಲು ಸಾಧಿಸಿದ್ದಾರೆ. ತಾಯೊಬ್ಬ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಕಿಚ್ಚ ಸುದೀಪ್ ಸ್ಪರ್ಶ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ನೆಲವೂರಿದ್ರು. ಸ್ನೇಹಿತ ರಾಜುಗೌಡ, ಮಗಳು ಸಾನ್ವಿ ಜೊತೆ ಕೇಕ್ ಕಟ್ ಮಾಡಿ ತನ್ನ ಸಿನಿಮಾ ಜರ್ನಿಯನ್ನ ನೆನಪಿಸಿಕೊಂಡಿದ್ದಾರೆ. ಫಿಲಂ ಚೇಂಬರ್ನ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯ ಫಲಿತಾಂಶ ಪ್ರಕಟವಾಗಿದೆ. ಸಿಎಂ ಸಿದ್ದರಾಮಯ್ಯ ಬಣದ ಹಿರಿಯ ನಟಿ ಜಯಮಾಲಾ ಅವರು ಗೆಲುವು ಸಾಧಿಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಬಣದ ಭಾಮಾ ಹರೀಶ್ಗೆ ಸೋಲಾಗಿದೆ. ಚಲಾವಣೆಯಾದ ಒಟ್ಟು 843 ಮತಗಳಲ್ಲಿ ಜಯಮಾಲಾ ಅವರು 512 ಮತಗಳನ್ನು ಪಡೆದು ಅಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದಾರೆ. ನಾಳೆ ಕೇಂದ್ರ ಸರ್ಕಾರದ 2026-27ನೇ ಸಾಲಿನ ಬಜೆಟ್ ಮಂಡನೆ ಆಗ್ತಾ ಇದೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ರಾಜ್ಯಕ್ಕೆ ಏನು ಉಡುಗೊರೆ ಕೊಡ್ತಾರೆ ಗೊತ್ತಿಲ್ಲ. ಆದರೆ ಬಾಕಿ ಇರುವ ರಾಜ್ಯದ ಪಾಲಿನ ಹಣವನ್ನ ಮೊದಲು ಬಿಡುಗಡೆ ಮಾಡಬೇಕು ಅಂತ ಸರ್ಕಾರ ಒತ್ತಾಯಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ 3.0 ಸರ್ಕಾರದ 3ನೇ ಪರಿಪೂರ್ಣ ಬಜೆಟ್ ಮಂಡನೆಗೆ ಎಲ್ಲ ಸಿದ್ಧತೆಗಳು ಮುಗಿದಿದೆ. ಬೆಳಗ್ಗೆ 11 ಗಂಟೆಗೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ 2026-27ನೇ ಸಾಲಿನ ಆಯವ್ಯಯವನ್ನ ಮಂಡಿಸಲಿದ್ದಾರೆ. ನಿರ್ಮಲಾ ಸೀತಾರಾಮನ್ ಹಣಕಾಸು ಸಚಿವರಾಗಿ ಮಂಡಿಸ್ತಾ ಇರೋ 9ನೇ ಬಜೆಟ್ ಮೇಲೆ ದೇಶದ ಜನರ ನಿರೀಕ್ಷೆ ಬೆಟ್ಟದಷ್ಟಿದೆ. 13 ಲಕ್ಷ ರೂಪಾಯಿವರೆಗೆ ಆದಾಯಕ್ಕೆ ತೆರಿಗೆ ಮುಕ್ತ ಮಾಡಿ ಅನ್ನೋ ಸಂಬಳದಾರರ ಬೇಡಿಕೆ ಈಡೇರಿಸುವ ಸಾಧ್ಯತೆ ಇದೆ. ಸ್ಟ್ಯಾಂಡರ್ಡ್ ಡಿಡಕ್ಷನ್ 1 ಲಕ್ಷ ರೂಪಾಯಿಗೆ ಹೆಚ್ಚಾಗಬಹುದು ಅನ್ನೋ ನಿರೀಕ್ಷೆ ಇದೆ. ಇನ್ನು 11 ಕೋಟಿ ರೈತರಿಗೆ ನೀಡುತ್ತಿರುವ ಪಿಎಂ ಕಿಸಾನ್ ಹಣವನ್ನ ಮತ್ತೆ 3,000ಕ್ಕೆ ಹೆಚ್ಚಳದ ನಿರೀಕ್ಷೆ ಇದೆ. ಹಾಗೇನಾದರೂ ಆದರೆ ಪ್ರತಿ ವರ್ಷ 6,000ದಿಂದ 9,000 ರೂಪಾಯಿಗೆ ಕಿಸಾನ್ ಸಮ್ಮಾನ್ ಹಣ ರೈತರಿಗೆ ಸಿಗಲಿದೆ. ಇನ್ನು ರೈಲ್ವೆ ಇಲಾಖೆಯಲ್ಲಿ ಕ್ರಾಂತಿಕಾರಿ ಹೆಜ್ಜೆ ಇಟ್ಟಿರುವ ಕೇಂದ್ರ ಸರ್ಕಾರ 300ಕ್ಕೂ ಹೆಚ್ಚು ಅಮೃತ್ ಭಾರತ್, ವಂದೇ ಭಾರತ್ ರೈಲುಗಳನ್ನು ಹೊಸದಾಗಿ ನೀಡಿದ್ದು ರೈಲ್ವೆ ಹಳಿಗಳ ಆಧುನೀಕರಣಕ್ಕೆ ಹೆಚ್ಚಿನ ಒತ್ತು ನೀಡಬಹುದು. ಇನ್ನು 2 ಕಿಲೋವ್ಯಾಟ್ವರೆಗೆ ಸೌರ ವ್ಯವಸ್ಥೆಗಳಿಗೆ ಸಬ್ಸಿಡಿ ಘೋಷಣೆ ಮಾಡಬಹುದು. ಜೀವ ಉಳಿಸುವ ಔಷಧಗಳ ಮೇಲಿನ ಕಸ್ಟಮ್ಸ್ ಸುಂಕ ರದ್ದು ಮಾಡುವ ನಿರೀಕ್ಷೆಯೂ ಇದೆ. ಇನ್ನು ಗಿಗ್ ಕಾರ್ಮಿಕರಿಗೆ ಆರೋಗ್ಯ ವಿಮೆ ಘೋಷಣೆ ನಿರೀಕ್ಷೆ ಇದ್ರೆ ಸಣ್ಣ ಉದ್ಯಮಿಗಳಿಗೆ 50 ಲಕ್ಷದವರೆಗೆ ಸಾಲ ಘೋಷಣೆ ಜೊತೆಗೆ ತೆರಿಗೆ ಸಲ್ಲಿಕೆ ಮತ್ತು ಇತರೆ ಕಾನೂನು ಪ್ರಕ್ರಿಯೆ ಸರಳೀಕರಣಗೊಳಿಸುವ ಸಾಧ್ಯತೆ ಇದೆ. ಇನ್ನು ಕುತೂಹಲ ಹೆಚ್ಚಿಸಿರೋದು ಅಂದ್ರೆ ಜಿಎಸ್ಟಿ ವ್ಯಾಪ್ತಿಗೆ ಪೆಟ್ರೋಲ್, ಡೀಸೆಲ್ ತರ್ತಾರೆ ಅನ್ನೋದು. ಜೊತೆಗೆ ಆಕಾಶದೆತ್ತರಕ್ಕೆ ಹೋಗಿರುವ ಚಿನ್ನ, ಬೆಳ್ಳಿ ದರ ಇಳಿಕೆ ಮಾಡಲು ಆಮದು ಸುಂಕ ಇಳಿಸ್ತಾರೆ ಅನ್ನೋ ನಿರೀಕ್ಷೆಯೂ ದಟ್ಟವಾಗಿದೆ. ಇದರ ಜೊತೆಗೆ 60 ವರ್ಷ ಮೇಲ್ಪಟ್ಟವರು ಇಡುವ ಠೇವಣಿ ಹಣದ ಮೇಲಿನ ಬಡ್ಡಿದರ ಹೆಚ್ಚಳ ಘೋಷಣೆ ಮಾಡುವ ನಿರೀಕ್ಷೆ ಇದೆ. ಇನ್ನು ಕೃಷಿಯಲ್ಲಿ ಕ್ರಾಂತಿ ಸೃಷ್ಟಿಸಲು ಎಐ ತಂತ್ರಜ್ಞಾನಗಳ ಘೋಷಣೆ ಮಾಡಿದ್ರೂ ಮಾಡಬಹುದು. ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಯಾರ್ಯಾರಿಗೆ ಏನೇನ್ ಲಾಭ ಸಿಗುತ್ತೋ ಗೊತ್ತಿಲ್ಲ. ಆದರೆ ಕರ್ನಾಟಕ ಸರ್ಕಾರದ ಬೇಡಿಕೆಗಳಂತೂ ಭರಪೂರವಾಗಿದೆ. ನಿರ್ಮಲಾ ಸೀತಾರಾಮನ್ ರಾಜ್ಯದಿಂದ ಆಯ್ಕೆಯಾಗಿರೋದ್ರಿಂದ ರಾಜ್ಯದ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ವಿಶೇಷ ಘೋಷಣೆ ಮಾಡಬೇಕು ಅನ್ನೋ ಬೇಡಿಕೆಗಳಿವೆ. ಜೊತೆಗೆ ಕೇಂದ್ರದಿಂದ ಬಾಕಿ ಇರುವ ಜಿಎಸ್ಟಿ ಹಣ, ಯೋಜನೆಗಳಿಗೆ ಬರಬೇಕಾದ ಬಾಕಿ ಹಣ ಬಿಡುಗಡೆ ಮಾಡಬೇಕು ಅನ್ನೋ ಒತ್ತಾಯವೂ ಇದೆ. ಪ್ರಮುಖವಾಗಿ ರಾಜ್ಯದ ಬೇಡಿಕೆಗಳು ಏನು ಅಂತ ನೋಡೋದಾದ್ರೆ, 1. ಭದ್ರಾ ಮೇಲ್ದಂಡೆ ಯೋಜನೆಗೆ ಘೋಷಿಸಿ ಸುಮ್ಮನಾಗಿದ್ದ 5,300 ಕೋಟಿ ಬಾಕಿ ಹಣ ಬಿಡುಗಡೆ ಮಾಡಬೇಕು. 2. ರಾಯಚೂರು ಜಿಲ್ಲೆಯಲ್ಲಿ ಏಮ್ಸ್ ಸ್ಥಾಪನೆಗೆ ಅಧಿಕೃತ ಮುದ್ರೆ ಬಜೆಟ್ನಲ್ಲಿ ಹಾಕಬೇಕು. 3. ಬೆಂಗಳೂರಿನ ಸಂಚಾರ ದಟ್ಟಣೆ ನಿವಾರಿಸಲು ಉಪನಗರ ರೈಲು ಘೋಷಿಸಬೇಕು. 4. ಪಶ್ಚಿಮ ಘಟ್ಟ ಸಂರಕ್ಷಣೆಗೆ ಪರಿಸರ ಸೂಕ್ಷ್ಮ ವಲಯದ ಅಭಿವೃದ್ಧಿ ಮತ್ತು ರಕ್ಷಣೆಗೆ 10,000 ಕೋಟಿ ರೂಪಾಯಿ ನೀಡಬೇಕು. 5. ಕೃಷ್ಣಾ ಮೇಲ್ದಂಡೆ ಯೋಜನೆ ರಾಷ್ಟ್ರೀಯ ಯೋಜನೆಯಾಗಿ ಪರಿಗಣಿಸಬೇಕು. 6. ಕೃಷಿ ಬೆಲೆ ಕೊರತೆ ನಿವಾರಿಸಲು ಮಾವು, ಈರುಳ್ಳಿ ಸೇರಿದಂತೆ ಒಟ್ಟು 8 ಬೆಳೆಗಳಿಗೆ 796 ಕೋಟಿ ಅನುದಾನ ನೀಡಬೇಕು. 7. ಜಿಎಸ್ಟಿ ನಷ್ಟ ಆಗ್ತಿದ್ದು ರಾಜ್ಯಕ್ಕೆ ತೆರಿಗೆಯಲ್ಲಿ ನ್ಯಾಯಯುತ ಪಾಲು ನೀಡಬೇಕು. 8. ಕೃತಕ ಬುದ್ಧಿಮತ್ತೆ ಮತ್ತು ಸೆಮಿಕಂಡಕ್ಟರ್ ಕ್ಷೇತ್ರಗಳಿಗೆ ಉತ್ತೇಜನ ನೀಡಲು ಐಟಿಬಿಟಿ ಮತ್ತು ಎಐ ಹಬ್ ಮಾಡಬೇಕು. 9. ಸಾಮಾಜಿಕ ಭದ್ರತೆಯಡಿ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರ ವೇತನದಲ್ಲಿ ಕೇಂದ್ರದ ಪಾಲು ಹೆಚ್ಚಳ ಮಾಡಬೇಕು. 10. ರೈಲ್ವೆ ಯೋಜನೆಗಳಿಗೆ ಭೂಸ್ವಾಧೀನ ವೆಚ್ಚದ 50% ಹಣವನ್ನು ಕೇಂದ್ರ ಸರ್ಕಾರವೇ ಭರಿಸಬೇಕು ಅನ್ನೋದು ರಾಜ್ಯದ ಪ್ರಮುಖ 10 ಬೇಡಿಕೆಗಳು. ರಾಜ್ಯದ ಬೇಡಿಕೆಗಳಿಗೆ ನಿರ್ಮಲಾ ಸೀತಾರಾಮನ್ ಬಜೆಟ್ನಲ್ಲಿ ಹೇಗೆ ಸ್ಪಂದಿಸುತ್ತಾರೆ ಅನ್ನೋ ಕುತೂಹಲವಿದೆ. ಆದರೆ ಮುಂಬರುವ ಪಂಚರಾಜ್ಯಗಳ ಚುನಾವಣೆ ಗೆಲ್ಲಲು ಅಸ್ಸಾಂ, ತಮಿಳುನಾಡು, ಪಶ್ಚಿಮ ಬಂಗಾಳ, ಪುದುಚೇರಿ,
ಮತ್ತು ಕೇರಳಕ್ಕೆ ಸ್ಪೆಷಲ್ ಗಿಫ್ಟ್ ಕೊಡೋದಕ್ಕೂ ತೀರ್ಮಾನ ಬಹುತೇಕ ಫೈನಲ್ ಆಗಿದೆ. ಇನ್ನು ನಿರ್ಮಲಾ ಸೀತಾರಾಮನ್ ಲೆಕ್ಕದ ಪುಸ್ತಕದಲ್ಲಿ ಯಾವ್ಯಾವ ವಸ್ತುಗಳ ಬೆಲೆ ಏರಿಕೆ ಮಾಡ್ತಾರೆ ಅನ್ನೋ ಆತಂಕನೂ ಇದೆ. ಈಗಾಗಲೇ ಸಿಗರೇಟು, ಪಾನ್ ಮಸಾಲ ಹಾಕೋರಿಗೆ ಶಾಕ್ ಕೊಟ್ಟಿರೋ ಕೇಂದ್ರ ಸರ್ಕಾರ %28 GSTಯನ್ನ %40ಕ್ಕೆ ಏರಿಕೆ ಮಾಡಿದ್ದು ಬೆಲೆ ಏರಿಕೆ ಮಾಡಿದ್ದಾರೆ. ಇನ್ನು ಮೇಡ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ವಸ್ತುಗಳಿಗೆ ಬೇಡಿಕೆ ಹೆಚ್ಚಿಸಲು ವಿದೇಶಿ ವಸ್ತುಗಳ ಆಮದುಗಳ ಮೇಲೆ ಮತ್ತಷ್ಟು ಸುಂಕ ಹಾಕುವ ಸಾಧ್ಯತೆಯನ್ನು ತಳ್ಳಿ ಹಾಕುವ ಹಾಗಿಲ್ಲ. ಒಟ್ಟಾರೆ ನಿರ್ಮಲಾ ಮೇಡಂ ಯಾರಿಗೆ ಸಿಹಿ ಯಾರಿಗೆ ಕಹಿ ಕೊಡ್ತಾರೆ ಅನ್ನೋದೇ ಈಗಿರುವ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಅದು 4 ಇದ್ದ ಕುಟುಂಬ. ಅಪ್ಪ, ಅಮ್ಮ, 2 ಮಕ್ಕಳು. ಮಗಳು PUC ಓದ್ತಾ ಇದ್ರೆ ಮಗ ಕಳ್ಳಾಟ ಆಡ್ತಾ ತಿರುಗಾಡ್ತಾ ಇದ್ದ. ದುಶ್ಚಟಗಳ ದಾಸನಾಗಿದ್ದ. ಕೊನೆಗೆ ಬುದ್ಧಿ ಹೇಳಿ ಬೈದ ತಂದೆ ತಾಯಿಯನ್ನೇ ಕೊಂದ. ಅಡ್ಡ ಬಂದ ತಂಗಿಯನ್ನು ಕೊಂದು ಮನೆಯಲ್ಲೇ ಹೂತು ಹಾಕಿ ಸಿಕ್ಕಿಬಿದ್ದಿದ್ದಾನೆ. ಈಗ ಎಕ್ಸಿಬಿಷನ್ ಮಾಡಿದಾಗ 3 ಬಾಡಿ ಸಿಕ್ಕಿ ಅದನ್ನ ಪೋಸ್ಟ್ ಮಾರ್ಟಮ್ ಕಳಿಸಿದೆ. ಇದು ಬರೀ ಕೊಲೆಯಲ್ಲ, ಮನುಷ್ಯತ್ವವನ್ನೇ ಮರೆತವ ಮಾಡಿರೋ ಘೋರಾತಿ ಘೋರ ಕಗ್ಗೊಲೆ. ಹೆತ್ತವರ ಸಾವಿನ ಸುದ್ದಿ ಎತ್ತಿದ್ರೇನೆ ಅದೆಷ್ಟೋ ಮಕ್ಕಳು ಕಣ್ಣೀರಿಡ್ತಾರೆ. ಅಂಥದ್ರಲ್ಲಿ ಹೆತ್ತವರನ್ನೇ ಕೊಂದು ಕೇಕೆ ಹಾಕ್ತಾನೆ ಅಂದ್ರೆ ನಿಜಕ್ಕೂ ಈತ ಮನುಷ್ಯನಲ್ಲ, ಮನುಷ್ಯ ರೂಪದ ನರರಾಕ್ಷಸ. ಇವರ ಹೆಸರು ಭೀಮರಾಜ್ ಅಂತ. ಮೂಲತಃ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ದೊಡ್ಡ ಕಿಟ್ಟದಹಳ್ಳಿ ನಿವಾಸಿ. ಹೆಂಡತಿ, 2 ಮಕ್ಕಳು. 4 ಇದ್ದ ಚಿಕ್ಕ ಸಂಸಾರ ಇವರದ್ದು. ಟೈರ್ ಅಂಗಡಿ ಇಟ್ಕೊಂಡಿದ್ದವರು ದಾವಣಗೆರೆಯ ಜಗಳೂರಲ್ಲಿ ಸ್ವಂತ ಮನೆಯೊಂದನ್ನು ಕಟ್ಟಿಸಿದ್ರು. ಅಲ್ಲೇ ಒಂದಿಷ್ಟು ವರ್ಷ ನೆಲೆಸಿದ್ದವರು 2 ವರ್ಷದ ಹಿಂದೆ ವಿಜಯನಗರ ಜಿಲ್ಲೆಯ ಕೊಟ್ಟೂರಿಗೆ ಶಿಫ್ಟ್ ಆಗಿದ್ರು. ಹೀಗಾಗಿ ಹರಪನಹಳ್ಳಿ ರಸ್ತೆಯಲ್ಲೂ ಟೈರ್ ಅಂಗಡಿ ಇಟ್ಕೊಂಡು ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ರು. ಮಗಳು ಫಸ್ಟ್ PUC ಓದ್ತಾ ಇದ್ರೆ ಮಗ ದಾರಿ ತಪ್ಪಿದ ಮಗನಾಗಿದ್ದ. ಕೆಲಸ ಕಾರ್ಯ ಇಲ್ಲದೆ ಅಲಿದಾಡ್ತಾ ಇದ್ದ ಮಗನನ್ನ ತಮ್ಮ ಜೊತೆಗೆ ಕೆಲಸಕ್ಕೆ ಇಟ್ಕೊಂಡಿದ್ರು. ಇತ್ತೀಚೆಗೆ ಜಗಳೂರಲ್ಲಿದ್ದ ಮನೆಯನ್ನೂ ಮಾರಾಟ ಮಾಡಿದ್ರು. ಮಗ ಅನಿಸಿಕೊಂಡವ ದುಶ್ಚಟಗಳ ದಾಸನಾಗಿದ್ದ. ಕುಡಿಯೋದ್ರ ಜೊತೆಗೆ ಆನ್ಲೈನ್ ಬೆಟ್ಟಿಂಗ್ ಹುಚ್ಚು ಹಿಡಿಸಿಕೊಂಡಿದ್ದ. ಜನವರಿ 26ನೇ ತಾರೀಖು ತಂದೆ ಮತ್ತು ತಂಗಿ ಹೊರಗಡೆ ಹೋಗಿದ್ರು. ಹೀಗಾಗಿ ತಾಯಿ ಮಗ ಇಬ್ಬರೇ ಮನೆಯಲ್ಲಿದ್ರು. ಈ ವೇಳೆ ಹೆತ್ತವಳ ಬಳಿ ಹಣ ಕೊಡುವಂತೆ ಪೀಡಿಸೋದಕ್ಕೆ ಶುರು ಮಾಡಿದ್ದ. ನನ್ನ ಬಳಿ ಇಲ್ಲ ಅಂತಿದ್ದಂತೆ ಜಗಳ ತೆಗೆದವ ಕತ್ತು ಸೀಳಿ ಕೊಲೆ ಮಾಡಿದ್ದಾನೆ. ಈ ವೇಳೆ ಅದೇನನ್ನಿಸ್ತೋ ಗೊತ್ತಿಲ್ಲ, ಅಮ್ಮನ ಜೊತೆಗೆ ಅಪ್ಪ ತಂಗಿಯನ್ನು ಕೊಂದು ಮುಗಿಸೋ ಪ್ಲಾನ್ ಮಾಡಿದ್ದಾನೆ. ತಂಗಿಗೆ ಫೋನ್ ಮಾಡಿದ್ದವ ನಿನಗೊಂದು ಗಿಫ್ಟ್ ತಂದಿದ್ದೀನಿ, ಬೇಗ ಬಾ ಅಂದಿದ್ದ. ಅಣ್ಣನ ಈ ಮಾತು ಕೇಳಿದವಳು ಓಡೋಡಿ ಬಂದಿದ್ಲು. ಮನೆಯೊಳಗೆ ಬರ್ತಾ ಇದ್ದಂತೆ ಆಕೆಯ ಕತ್ತು ಸೀಳಿ ಬೆಡ್ರೂಮ್ನಲ್ಲಿ ಡೆಡ್ ಬಾಡಿ ಮುಚ್ಚಿಟ್ಟಿದ್ದ. ಸಂಜೆ ಹೊತ್ತಿಗೆ ಕೆಲಸದಿಂದ ಬಂದಿದ್ದ ಭೀಮರಾಜ್ ಮನೆಯವರೆಲ್ಲ ಹೊರಗೆ ಹೋಗಿರಬೇಕು ಅಂದ್ಕೊಂಡು ಟಿವಿ ನೋಡ್ತಾ ಕೂತಿದ್ದಾನೆ. ಈ ವೇಳೆ ಹಿಂದಿನಿಂದ ಬಂದ ಅಕ್ಷಯ್ ಅಪ್ಪನ ಕಥೆಯನ್ನು ಮುಗಿಸಿದ್ದಾನೆ. 3 ಕತ್ತು ಸೀಳಿದವ ಅಲ್ಲೇ ಸಮಾಧಿ ಮಾಡೋ ಪ್ಲಾನ್ ಮಾಡಿದ್ದಾನೆ. ಯಾವಾಗ ತಂದೆ ತಾಯಿ ಜೊತೆಗೆ ತಂಗಿಯ ಕಥೆಯನ್ನು ಮುಗಿಸಿದ್ನ ಅಲ್ಲೇ ಸಮಾಧಿ ಮಾಡೋದಕ್ಕೆ ನಿಂತಿದ್ದ. ಬಾಡಿಗೆಗಿದ್ದ ಮನೆಯ ಹಾಲ್ನಲ್ಲೇ 2 ಅಡಿ ಅಗಲ 4 ಅಡಿ ಆಳ ಗುಂಡಿ ತೋಡಿದ್ದಾನೆ. ಯಾವಾಗ ಒಂದೇ ಗುಂಡಿಯಲ್ಲಿ ಹೂಳೋದಕ್ಕಾಗಲ್ಲ ಅನ್ನಿಸ್ತೋ ತಂದೆಯ ಕಾಲು ಮುರಿದು ಹೂತು ಹಾಕಿದ್ದಾನೆ. ಈಗ ಎಕ್ಸಿಬಿಷನ್ ಮಾಡಿದಾಗ 3 ಬಾಡಿ ಸಿಕ್ಕಿ ಅದನ್ನ ಪೋಸ್ಟ್ ಮಾರ್ಟಮ್ ಕಳಿಸಿದೀವಿ. ಈಗ FIR ಅಲ್ಲಿ 2 ಹೆಸರಿದೆ, ಅದು ಅವ್ರ ತನಿಖೆಯಲ್ಲಿ ಮುಂದೆ ಫ್ಯಾಕ್ಟ್ಸ್ ಗೊತ್ತಾಗುತ್ತೆ. ಹೆತ್ತವರ ಸಮಾಧಿ ಮಾಡಿ ಮುಗಿಸಿದವ ಸೀದಾ ಬೆಂಗಳೂರಿಗೆ ಹಾರಿದ್ದಾನೆ. ಮಾವ ವಸಂತನನ್ನ ಭೇಟಿಯಾದವ ತನ್ನೆಲ್ಲ ವಿಷಯ ಹೇಳಿಕೊಂಡಿದ್ದಾನೆ. ಆತನ ಬಳಿ ಎಲ್ಲ ವಿಷಯ ಹೇಳಿಕೊಂಡು ನಾಪತ್ತೆಯ ಪ್ಲಾನ್ ಮಾಡಿದ್ದ. 29ನೇ ತಾರೀಖು ತಿಲಕ್ ನಗರ ಪೊಲೀಸ್ ಠಾಣೆಗೆ ಹೋಗಿ ನಾಪತ್ತೆ ಕಥೆ ಹೇಳಿದ್ದ. ಜಯದೇವ ಆಸ್ಪತ್ರೆಗೆ ಹೋಗಿದ್ದ ನನ್ನ ತಂದೆ ತಾಯಿ ಹಾಗೂ ತಂಗಿ ನಾಪತ್ತೆಯಾಗಿದ್ದಾರೆ, ಹುಡುಕಿ ಕೊಡಿ ಅಂತ ಹಸಿ ಹಸಿ ಕಥೆ ಹೇಳಿದ್ದ. ಆದರೆ ಈತನನ್ನ ನೋಡ್ತಾ ಇದ್ದಂತೆಯೇ ಪೊಲೀಸರಿಗೆ ಅನುಮಾನ ಶುರುವಾಗಿತ್ತು. ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಂತೆ ಅಸಲಿ ಸತ್ಯ ಕಕ್ಕಿದ್ದಾನೆ. ಹೀಗಾಗಿ ಆರೋಪಿಯನ್ನ ಕೊಟ್ಟೂರಿಗೆ ಕರೆತಂದು ಮೃತದೇಹ ಹೊರ ತೆಗೆದಿದ್ದಾರೆ. ನಮ್ಮ ಅಣ್ಣ ಅದಕ್ಕೆ ಬೇಕಾದ್ರೆ ಲೈಫ್ ಅನುಭವಿಸಿದ್ರು ಹೋಗ್ಬಿಡ್ಲಿ, ನನ್ನ ಮಗಳು ಇದೆಯಲ್ಲ ನನಗೆ ತಡ್ಕೊಳ್ಳೋದಷ್ಟು ನೋವಿದೆ. ಅದು ಇನ್ನೂ ಮಗು ಅದು ನನಗೆ. ಒಟ್ನಲ್ಲಿ ದುಶ್ಚಟಗಳ ದಾಸನಾಗಿದ್ದವ ತನ್ನವರ ಪಾಲಿಗೆ ಹಂತಕನಾಗಿದ್ದಾನೆ. ದುಡ್ಡಿಗಾಗಿ ತಂದೆ ತಾಯಿ ಜೊತೆಗೆ ತಂಗಿಯನ್ನು ಕೊಂದವನಿಗೆ ತಕ್ಕ ಶಿಕ್ಷೆ ಆಗ್ಬೇಕಿದೆ. ಬಸವರಾಜ್, ಹರನಹಳ್ಳಿ, ನ್ಯೂಸ್ 18 ಬಳ್ಳಾರಿ.